ಹಲೋ ನಮಸ್ಕಾರ. ಇವತ್ತು ಕೊಡ್ಚಾದ್ರಿ ಬದಿಗೆ ಒಂದು ಟ್ರಕ್ ಹಾಪ ಅಂದರೆ ಟ್ರಕ್ ಅಲ್ಲ ಜೀಪಲ್ಲಿ ಹಾಪಣ ಎಂತ್ಕೊಂಡಿತ್ತು. ನಾನೊಬ್ಬನೇ ಅಲ್ಲ, ನನ್ನೊಟ್ಟಿಗೆ ಇನ್ನು ಸುಮಾರು ಜನ ಇದ್ರು. ಎಲ್ಲರನ್ನು ತೋರಿಸ್ತಾ ಹತ್ತೆ ಅವ್ರು ಬಂದೇ ಇದ್ರಲ್ಲ. ಒಂದು ಗ್ರೂಪ್ ಆಲ್ರೆಡಿ ಇಲ್ಲಿಂದ ಹೋಯ್ ಆಯ್ತು. ಇನ್ನೊಂದು ಗ್ರೂಪ್ ಬೆಳಗ್ಗೆ 8 ಹೋಯ್ ಕಡೆ ಎಂತ್ಕೊಂಡದಲ್ಲ. ಹೌದು, ಗಂಟೆ ಇಲ್ಲಿ 10 ಆಯ್ತು, ಎಷ್ಟೊತ್ತಿಗೆ ಮಾತ್ರ ಗೊತ್ತಿಲ್ಲ. ರೆಡಿ ಆಗ್ತಾ ಇದ್ರು ಅಷ್ಟೇ. ಇವನೇ ನಮ್ದು ಟ್ರಿಪ್ ಇದೆಲ್ಲ ಪ್ಲಾನರ್, ಇಲ್ಲಿದ್ದ ಕಾಣಿ ಆರ್ಗನೈಸರ್. ಗಂಟೆ ಎಷ್ಟೊತ್ತು ಗೊತ್ತಾ? ಗಂಟೆ 10 ನಾ ಬೇಗ ಹೋಯ್ದೆ. ಈ ಜನ ಲೇಟ್ ಮಾಡ್ತಿತ್ತು. ಈಗ ರಪ್ಪ ಇಲ್ಲಿಂದ ಕೊಲ್ಲೂರಿಗೆ ಬೈಕಲ್ಲ, ಅಲ್ಲಿಂದ ಜೀಪಲ್ಲಿ ಒಬ್ಬರಲ್ಲಿತ್ತು. ಸೊ ಈ ಜನ ಎಲ್ಲ ಮತ್ತೆ ಮುಂದೆ ಕಂಟಿನ್ಯೂ ಮಾಡುವ. ಯು ಕೊಲ್ಲೂರು ಹತ್ರ ಬಂತ. ಕೊಲ್ಲೂರಿಂದ ಸ್ವಲ್ಪ ಮುಂದೆ ಬಂದ್ರು ಕೂಡಲೇ ಈ ತರ ಜೀಪ್ ಸ್ಟ್ಯಾಂಡ್ ಸಿಕ್ಕತ್ತೆ ನಿಮಗೆ. ನಾವೆಲ್ಲ ಬೈಕಿಂದ ಜೀಪ್ ಸ್ಟ್ಯಾಂಡ್ ಹತ್ರ ಮೇಲಿಡ್ತ, ಮತ್ತೊಡದೆಲ್ಲ ಜೀಪ್ ಇಲ್ಲೇ ಇರುತ್ತೆ. ಇಲ್ಲಿ ಬಂದ್ರೆ ನಿಮಗೆ ಯಾವ ಲೈನಾಗಿ ಜೀಪ್ ಇತ್ತು ಆ ಲೈನಾಗೆ ಜೀಪ್ ಕರ್ಕೊಂಡು ಹತ್ರ ಇದ್ದಾದ್ರೆ ಮೊದಲೇ ಬುಕ್ ಮಾಡ್ಕೊಳ್ಳಕ್ಕ. ಎಂತಕಂದ್ರೆ ಇಲ್ಲ ಸಾಟರ್ಡೆ ಸಂಡೇ ಬಂದ್ರೆ ಆಲ್ರೆಡಿ ರಶ್ ಇರುತ್ತೆ. ಬಟ್ ಜೀಪ್ ಸುಮಾರು ಇರ್ತೇನೆ, ಮದಿ ಮಾಡ್ಕೊಂಬೇಡ. ಜೀಪಿಗೆ ಏನು ಬರಗಾನಿಲ್ಲ. ಹಾಂ, ಮುಂದೆ ಅವ್ನು ಬದಿಯಾಗ ನಾವಿಬ್ರಲ್ಲ ವೀಡಿಯೋ ಮಾಡೋದು. ಎಂತಕಂದ್ರೆ ಒಬ್ಬಂದ ಇಂಚ 360 ತಗೊಬಂದಿತ್ತು. ಅದೇ ಖುಷಿ. ಈಗ ಈ ಥರ ಜೀಪ್ ಇತ್ತು. ಕೊಲ್ಲೂರು ದೇವಸ್ಥಾನ ಅದು ಅಲ್ಲಿ ಇಲ್ಲಿ ತೋರೋದಿಲ್ಲ, ಬಟ್ ಹಿಂಗೆ ಇದೇ ಡೈರೆಕ್ಷನ್ ಇತ್ತು. ಈ ಥರ ಹಿಂಗೆ ಅವ್ರು ಕೊಲ್ಲೂರು 5ವರೆಗೆ 30 ಕಿಲೋಮೀಟ್ರ್, ಕುಂದಾಪುರ 40 ಕಿಲೋಮೀಟ್ರ್, ಮರಂತ ಬೀಚ್ 40 ಕಿಲೋಮೀಟ್ರ್, ಎಲ್ಲ ಹತ್ರನೇ ಎಲ್ಲದು ಪೂರ್ತಿ. ಸೊ ಪಾಪ ಈಗ ನಮ್ಮ ಜೀಪ್ ಯಾವ್ದು ಗೊತ್ತಿಲ್ಲ, ಡ್ರೈವರ್ ಹತ್ರ ಮೇಲೆ ಗೊತ್ತಾಯ್ತೀನಿ ಅಷ್ಟೇ. ಅಥವಾ ಜೀಪ್ ಹತ್ತ ಈಗ ಇವತ್ತು ನಮ್ಮ ಡ್ರೈವರ್ ಒಂದು ಮೇಲೆ ಕೆಳಗೆ ಬಪ್ಪರ್ ಕೆಳಗೆ ನಮ್ಮ ಗಾಡಿಯಲ್ಲಿ ಈಗ ಎಲ್ಲರ ಇತ್ತು. ಅಮ್ಮ ಬಾವ ಗುರು ಬಯ್ಯ ಅವ್ರು ಜ್ಞಾನಂ ಇವಡೆ ಉಂಡು. ಲೆಟ್ಸ್ ಗೋ ಟು ಕೊಡಚಾದ್ರಿ. ನಮ್ಮೂರಿನ ಕೊಡಚಾದ್ರಿ ನಾವೇ ಅಪ್ಪ. ನಾಗೋಡಿ ಚೆಕ್ ಪೋಸ್ಟಿಗೆ ಬಂದ್ವಿ. ಇಲ್ಲಿಂದ ಹಿಂಗೋರೆ ಸಿಗಂದೂರಿಗೆ ಹೊತ್ತು, ಅಲ್ಲಿಂದ ಆಚೆ ಸಿಗಂದೂರಿಗೆ ಹೊತ್ತು, ಇಲ್ಲಿಂದ ಸೀದಾರೆ ಶಿವಮೊಗ್ಗ ಸಾಗರ ಅಂತಿಲ್ಲ, ಶಿವಮೊಗ್ಗ ಹೊಸನಗರ ಕೊಟ್ಟೆ ಇದ್ರಾಗೆ ಸಾಗರ ತೊಂದ್ರೆ ಇದ್ರಾಗ ಸಾರಿ ಎಂತ ಮಿಸ್ಕಮ್ಯುನಿಕೇಶನ್ಸ್. ಸಾಗರಕ್ಕಿಂತ ಶಿವಮೊಗ್ಗಕ್ಕೆ ಜಾಸ್ತಿ ಆದವ. ರೋಡ್ ಲೈಕ್ ಮಾಡಿರ್ ನಾವೆಲ್ಲ ಹಬ್ಬದ ಹೆಂಗಿಲ್ಲ ಇದು. ಇನ್ನು ಮೇಲೆ ಕೆಳಗಪ್ಪ ಅಷ್ಟ ಸುಮಾರು ತಡುವ ಅದಕ್ಕೆ ಚೂರು ಈಗ ತಿನ್ಕೊಂಡ. ಅದಕ್ಕೆ ಎಲ್ಲರೂ ಇಲ್ಲಿ ಇಟ್ಟರು ತಿನ್ಕೊಂತಿತ್ತು. ಈಗ ನಾವಿಡು ಜನ ಇಲ್ಲಿ ಪುರಿ ಬಜಿ ಅಮ್ಮನಿಗೆ ಇವತ್ತು ಬನ್ಸ್ ಊಟ ಮಧ್ಯಾಹ್ನದ ಊಟ ಇಲ್ಲೇ. ಮಧ್ಯಾಹ್ನದ ಊಟ ಎಲ್ಲರೂ ಕ್ಯಾನ್ಸಲ್. ಇಲ್ಲಿ ಮಾತ್ರ ಗಂಟೆ ಆಲ್ರೆಡಿ 12 ಆತ ಬೈತಾ. ಮತ್ತೆ ಮೇಲೆ ಕೇಳ್ಬೇಕು 3 ಗಂಟೆ ಆರ ಕಡೆ ಹೊಸುವಾರ ಮೇಲೆ ತಿಂಬಕ್ಕೆ ಅಂತದಿಲ್ಲ. ನಿಟ್ಟೂರಾಗೆ ತಿಂಬಾಡಿ ಒಂದು ಹೋಟ್ಲ್ ಇತ್ತು, ಕ್ವಶನ್ ಅಲ್ಲ ಮಾರ್ರ ಹೋಟೆಲ್ ಇಲ್ಲೇ ಸುಮಾರು ತಿಂತ. ಈಗ ಮತ್ತೆ ಪುನಃ ಹೊರಡೋ ಸಮಯ. ಮತ್ತೆ ಜೀಪಿಗೆ ಇಲ್ಲಿಂದ ನಿಮಗೆ ಜೀಪ್ ಒಂದು ಕೊಲ್ಲೂರಿಗೆ ಸಿಕ್ಕುತ್ತ, ಇನ್ನೊಂದು ಕಟ್ಟಿನೊಳಗೆ ಸಿಕ್ಕುತ್ತೆ. ಇಲ್ಲ ಅಂದ್ರೆ ಇಲ್ಲ ನಿಟ್ಟೂರಲ್ಲಿ ಸಿಕ್ಕುತ್ತೆ ಕಷ್ಟ. ನೀವು 3-4 ಗಂಟೆ ಕಾಯಿ ಒಂದು ಕೊಲ್ಲೂರಿಗೆ ಹೋಗಿ, ಇಲ್ಲಾಂದ್ರೆ ಕಟ್ಟಿನೊಳಿ, 2 ಸ್ಪಾಟ್. ಓಕೆ, ಈಗ ಹಾಪ ಲೆಟ್ಸ್ ಗೋ. ಹಾಪ ಡ್ರೈವರ್ ನಮ್ಮ ಹೊಡೋಗಿದ್ರು ಕಡೆ. ನೀವು ಕಾತಿಯೊಳಗೆ ಹಾಕೋದಲ್ಲ, ನಾನು ಡ್ರೈವರ್ ಕಡೆ ಬರೋಕೆ ಸರ್. ಡ್ರೈವರ್ ಹಾಚಿದ ಅದಕ್ಕೆ ಅವ್ರು ಹೇಳ್ತಿದ್ದೆ
ಪಾಪ ಈಗ ಏರಿಕೋ ಏರಿಕೋ ಇಲ್ಲಿಂದ ಸೀದಾ ಹೊರೆ ನಗರ ಹೊಸನಗರ ಶಿವಮೊಗ್ಗ. ಇಲ್ಲಿಂದ ಬಲಕ್ಕೆ ತಿರುಗಿದರೆ ಬರ್ತದೆ ಕಡಚಾದ್. ಇಲ್ಲಿಂದ ನಿಮ್ ಕಾರಲ್ಲ ಆತ. ಇಲ್ಲಿಂದ ನೆಕ್ಸ್ಟ್ ಕಟ್ಟಿನೊಳೆ ಸ್ಟಾಪ್ ಅದು. ಅಲ್ಲಿ ನಿಮ್ಗೆ ಬೇಗ ಬೇರೆ ಗಾಡಿ ಸಿಗ್ತದೆ. ಈ ನಮ್ಮನೆ ಕೊಡ್ಚಾದ್ರಿ ಜಾತ್ರೆ ಜನ ಬಂದಿರಲ್ಲ ದೇವ್ರೆ. ಗಾಡಿ ಖಾಲಿ ಇದ್ವಾ ಬಂದು ಹೋಗಲ್ಲ ಕಣ್ರಿಗ ಒಂದು ಅರ್ಧ ಗಂಟೆ ಬರ್ತಾರಾ? ಕಿಶೋಣಿ ಮಾಡಿ ಸಾಕ. ಅದಕ್ಕೆ ಫಸ್ಟ್ ಬುಕ್ ಮಾಡ್ಕೊ ಬನ್ನಿ, ಇಲ್ಲಾಂದ್ರೆ ಬೇಗ ಬನ್ನಿ. ಸುಮಾರು ಸಿಕ್ಕೋದಿಲ್ಲ. ಹಂಗಲ್ಲ ಬಂದ ಮಾತ್ರ ಸಿಕ್ಕೋದಿಲ್ಲ. ನಡ್ಕೊಂಡು ಹೋಯ್ಕಂತ ಹೇಳಿ ಬನ್ನಿ. ನಡ್ಕೊಂಡು ಹೊರಡಿಲ್ಲ ಸಿಕ್ಕೋದಾಗ. ನಡ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ, ನಡ್ಕೊಂಡಿಲ್ಲ ಆರಾಮಾಗಿ. ಟೀಮ್ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ. ಕೊಲ್ಲೂರು ಅದೇ ಕೊಲ್ಲೂರು, ಇಲ್ಲಾಂದ್ರೆ ಕಟ್ಟಿನೊಳಿಗಾರ ಬೇಗ ಬನ್ನಿ. ಕೊಲ್ಲೂರಿಗಾರ ಓಕೆ ಇರುತ್ತೆ. ಬಟ್ ಇವತ್ತು ಬೈಕ್ ತಗೊಂಡು ಬಂದಿರ್ ಮಾತ್ರ ಕಟ್ಟಿನೊಳಿ ಬಂದ್ರೆ ನಮ್ಗೆ ಗಮ್ಮತ್ ಆದ್ರೆ ಆಲ್ರೆಡಿ ಗಾಡಿ ಬಸ್ ತುಂಬಾ ಬಂದಿದ್ದು. ಟ್ರೆಕ್ ಗ್ರೂಪ್ ಎಲ್ಲ ಸುಮಾರು ಬಂದಿತ್ತು. ಸುಮಾರು ಜನ ಬಂದ್ಯಾರ. ಅದಕ್ಕೆ ಸ್ವಲ್ಪ ಜಾಗೃತಿ ಮಾಡಿ ಪಾಪ ಎಲ್ಲ ಸಾಗರ ಬರ್ತಾವ. ಇಲ್ಲಿ ಈಗ ಚೆಕ್ಪೋಸ್ಟ್ ಬಂದಿದೆ. ಕಟ್ಟಿನೊಳಗೆ ಗೇಟ್ ಬಂದ್ರು ಕೂಡಲೇ ಈ ತರದ ಫಾರ್ಮ್ ಕೊಡ್ತಾರೆ ಟಿಕೆಟಿಗೆ. ಈ ತರ ಫಾರ್ಮ್ ತಗೊಂಡು ಎಲ್ಲರದ್ದು ಹೆಸರು ಬರೀಕೆ, ಹೆಸರು ಬರ್ದೇಕಿ ಇವ್ರಿಗೆ ಕೊಡ್ಕ ಇಲ್ಲ ಕೊಡ್ಬೇಕು. ಇನ್ನೊಂದು ವಿಷಯ, ಪರ್ಜಾದ್ರೆ ಬಬ್ದಾರೆ ನೀವು ಪ್ಲಾಸ್ಟಿಕ್ ಒಂದು ತಗೊಬರ್ಬೇಡಿ. ಇದು ಬಿಡುದು ಇಲ್ಲ ತಗೊಂಡೋಕೆ. ಈ ತರ ತಗೊಬಂದ್ರು ಓಕೆ, ತಗೊಬರ್ಬೇಡಿ. ಪ್ಲಾಸ್ಟಿಕ್ ಬಾಟ್ಲ್ ಎತ್ತವ್ರು ತಗೊಬಂದ್ರು, ತಿಂಡಿ ಪ್ಯಾಕೆಟ್ ತಗೊಬಂದ್ರು ಇಲ್ಲೇ ಬಿಸಾಕಿ ಹೋಯ್ಕತ್ತು. ಅದಕ್ಕೆ ತಗೋಬಕ್ ಕೈಬೇಡಿ. ಅಂತಂದ್ರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮೂಕಾಂಬಿಕಾ ಅಭಯಾರಣ್ಯ, ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ. ನಾನು ಎಷ್ಟೊತ್ತಿಗೆ ಹಾಕ್ತಾ ಇರ್ತೇವೆ ಗೊತ್ತಿದೆ ನಿಮಗೆ ಆ್ಯಪಲ್ಲಿ. ಅದೇ ಮೂಕಾಂಬಿಕಾ ಅಭಯಾರಣ್ಯದಲ್ಲಿ ಪರ್ಸದ್ರ ಇತ್ತು. ಕೆಲವು ಬೆಟ್ಟಗಳು ಕೇವಲ ಬೆಟ್ಟಗಳಲ್ಲ, ಅದರೊಳಗೆ ಇತಿಹಾಸನೂ ಅಡಗಿರುತ್ತೆ, ಪುರಾಣನೂ ಇರುತ್ತೆ, ನಂಬಿಕೆನೂ ಇರುತ್ತೆ, ಮತ್ತೆ ಯಾರಿಗೂ ಸಂಪೂರ್ಣವಾಗಿ ಅರ್ಥದೊಂದು ರಹಸ್ಯನೂ ಇರುತ್ತೆ. ಕೊಡಚಾದ್ರಿ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಮಧ್ಯೆ ಮೋಡಗಳನ್ನು ಮುಟ್ಟುವಂತೆ ನಿಂತಿರುವ ಈ ಬೆಟ್ಟ ಅದೆಷ್ಟೋ ವರ್ಷಗಳಿಂದ ಮನುಷ್ಯನ ನಂಬಿಕೆಗಳಿಗೆ, ಪ್ರಕೃತಿಗೆ ಮತ್ತು ಅನೇಕ ಕಥೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ. ಪುರಾಣಗಳ ಪ್ರಕಾರ ಈ ಪ್ರದೇಶಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಕಥೆ ಎಂದರೆ ಅದು ತಾಯಿ ಶ್ರೀ ಮೂಕಾಂಬಿಕೆಯ ಕಥೆ. ಒಂದಾನೊಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಮೂಕಾಸುರ ಎಂಬ ಅಸುರನಿದ್ದನೆಂದು ಪುರಾಣ ಹೇಳುತ್ತದೆ. ಅವನು ಕಠಿಣ ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದುಕೊಂಡ. ಆ ಶಕ್ತಿಯ ಅಹಂಕಾರದಿಂದ ಋಷಿ ಮುನಿಗಳಿಗೆ ತೊಂದರೆ ನೀಡಲು ಆರಂಭಿಸಿದ. ದೇವತೆಗಳು ಮತ್ತು ಋಷಿಗಳು ಅವನಿಂದ ರಕ್ಷಣೆಗಾಗಿ ದೇವಿಯನ್ನು ಪ್ರಾರ್ಥಿಸಿದಾಗ ಶಕ್ತಿ ಸ್ವರೂಪಿಣಿಯಾದ ದೇವಿ ಮೂಕಾಸುರನ ಸಂಹಾರಕ್ಕಾಗಿ ಅವತರಿಸಿ ಅವನನ್ನು ಸಂಹರಿಸಿ ತಾಯಿ ಶ್ರೀ ಮೂಕಾಂಬಿಕೆಯಾಗಿ ಈ ನೆಲದಲ್ಲಿ ನೆಲೆಸಿದ್ದಳೆಂದು ಪುರಾಣಗಳು ಹೇಳುತ್ತವೆ. ಇನ್ನು ರಾಮಾಯಣದ ಕಾಲಕ್ಕೆ ಹಿಂತಿರುಗಿ ನೋಡಿದರೆ ಲಂಕೆಯ ಯುದ್ಧದಲ್ಲಿ ಲಕ್ಷ್ಮಣನು ಗಂಭೀರವಾಗಿ ಗಾಯಗೊಳ್ತಾನೆ. ಲಕ್ಷ್ಮಣನ ಜೀವ ಉಳಿಸಲು ಸಂಜೀವಿನಿ ಔಷಧಿ ಬೇಕಾಯಿತೆಂದು ರಾಮಾಯಣದ ಕಥೆಯಲ್ಲಿ ಉಲ್ಲೇಖವಾಗಿದೆ. ಆ ಔಷಧಿ ಎಲ್ಲಿದೆ ಎಂದು ತಿಳಿಯದೆ ಹನುಮಂತನು ಹಿಮಾಲಯದತ್ತ ಹಾರ್ತಾನೆ. ಆದರೆ ಸಂಜೀವಿನಿ ಸಸ್ಯವನ್ನು ನಿಖರವಾಗಿ ಗುರುತಿಸಲು ಸಾಧ್ಯವಾಗದೆ ಹನುಮಂತನು ಇಡೀ ಔಷಧಿ ಪರ್ವತವನ್ನೇ ಕಿತ್ತು ತನ್ನ ಕೈಯಲ್ಲಿ ಹೊತ್ತು ಲಂಕೆಯತ್ತ ಹಾರುತ್ತಾನೆ. ಹೇಳಲಾಗುವ ಸ್ಥಳೀಯರ ನಂಬಿಕೆಯ ಪ್ರಕಾರ ಆ ಪ್ರಯಾಣದ ಸಂದರ್ಭದಲ್ಲಿ ಹನುಮಂತನು ಹೊತ್ತೊಯ್ದ ಪರ್ವತದ ಒಂದು ಭಾಗ ಇಲ್ಲಿ ಬಿದ್ದು ಅದೇ ಕೊಡಚಾದ್ರಿ ಆಯಿತೆಂದು ಹೇಳುತ್ತಾರೆ. ಈ ಕೊಡಚಾದ್ರಿ ಬೆಟ್ಟದ ಮಂಜಿನೊಳಗೆ ಅಡಗಿರುವ ಭಾರತದ ಮಹಾನ್ ಆಧ್ಯಾತ್ಮಿಕ ಪರಂಪರೆಯ ಮತ್ತೊಂದು ಕಥೆ ಎಂದರೆ ಅದು ಆದಿ ಶಂಕರಾಚಾರ್ಯರ ಕಥೆ. ಕೇರಳದಿಂದ ಹೊರಟಿದ್ದ ಒಬ್ಬ ಬಾಲ ಸನ್ಯಾಸಿ. ವಯಸ್ಸು ಚಿಕ್ಕದಾಗಿದ್ದರೂ ಜ್ಞಾನದ ಆಳ ಅಗಾಧವಾಗಿತ್ತು. ಭಾರತದಾದ್ಯಂತ ಸಂಚರಿಸುತ್ತಾ ವೇದಾಂತದ ಸತ್ಯವನ್ನು ಅರಿಯುತ್ತಾ ತನ್ನ ಜ್ಞಾನವನ್ನು ಜನರಿಗೆ ಹಂಚುತ್ತಾ ಸಾಗಿದವರು ಶ್ರೀ ಶಂಕರಾಚಾರ್ಯರು. ಅವರ ಆಧ್ಯಾತ್ಮಿಕ ಪ್ರಯಾಣದ ಒಂದು ಹಂತದಲ್ಲಿ ಪಶ್ಚಿಮ ಘಟ್ಟಗಳ ಈ ದಟ್ಟ ಕಾಡುಗಳ ನಡುವೆ ಇರುವ ಕೊಡಚಾದ್ರಿಯತ್ತ ಅವರು ಬಂದರು ಎಂಬುದು ಇಲ್ಲಿನ ಪ್ರಾಚೀನ ಪರಂಪರೆ. ಆ ಕಾಲದಲ್ಲಿ ಕೊಡಚಾದ್ರಿಯನ್ನು ಒಮ್ಮೆ ಊಹಿಸಿಕೊಳ್ಳಿ. ಎಲ್ಲೆಡೆ ದಟ್ಟ ಕಾಡು, ಮಂಜಿನಿಂದ ಮುಚ್ಚಿದ ಪರ್ವತ, ಮನುಷ್ಯರ ಸದ್ದಂತೂ ಬಹಳ ದೂರ. ಆ ನಿಶ್ಶಬ್ದತೆಯ ಮಧ್ಯೆ ಶಂಕರಾಚಾರ್ಯರು ಧ್ಯಾನ ಮತ್ತು ತಪಸ್ಸಿನಲ್ಲಿ ತೊಡಗಿದರೆಂದು ನಂಬಲಾಗುತ್ತದೆ. ಅರ್ಧ ಗಂಟೆ ಡಿಫಿಕಲ್ಟ್ ಜೀಪ್ ರೈಡ್ ಮಾಡಿ ಬಂದ್ರೆ ಸ್ವರ್ಗ ಹೆಂಗಿರುತ್ತೆ ಗೊತ್ತಿದ್ದ? ಸ್ವರ್ಗ ನೋಡಲಿ
ಪಾಯಸ ಉಂಟು ನೋಡ್ತೀರಾ? ಪಾಯಸ ಫ್ರೀ ಪಾಯಸ ನೋಡ್ಕೊಡಕ್ಕಿಲ್ಲ ಎಷ್ಟು ಬೇಕಾಗಲ್ಲ. ಇನ್ನು ಆದಿ ಶಂಕರಾಚಾರ್ಯರ ಕಥೆಯಲ್ಲಿ ಮುಂದುವರಿಯುವುದಾದರೆ ಅವರ ಧ್ಯಾನಕ್ಕೆ ಸಾಕ್ಷಿಯಾಗಿ ಇಂದಿಗೂ ಶಿಖರದ ಮೇಲೆ ಕಾಣಿಸುವ ಒಂದು ಪವಿತ್ರ ಸ್ಥಳವಿದೆ. ಅದನ್ನೇ ಸರ್ವಜ್ಞ ಪೀಠವೆಂದು ಇವಾಗಲೂ ಕರೆಯುತ್ತಾರೆ. ಶಂಕರಾಚಾರ್ಯರು ಆ ಕಾಲದಲ್ಲಿ ಮೂಕಾಂಬಿಕೆಯ ಆರಾಧನೆ ಮತ್ತು ತಪಸ್ಸಿನಲ್ಲಿ ತೊಡಗಿದ್ದರು. ಅವರ ತಪಸ್ಸಿಗೆ ಫಲ ನೀಡಿ ದೇವಿ ಪ್ರತ್ಯಕ್ಷಳಾಗಿ ದೇವಿಯ ದರ್ಶನ ಪಡೆದ ನಂತರ ಶ್ರೀ ಮೂಕಾಂಬಿಕೆ ದೇವಿಯ ದಿವ್ಯ ಸ್ವರೂಪವನ್ನು ಅರಿತು ಅವಳನ್ನು ತಮ್ಮ ಜನ್ಮ ಸ್ಥಳವಾದ ಕಾಲಡಿಗೆ ಕರೆದುಕೊಂಡು ಹೋಗಲು ಬಯಸಿದರು. ಕಥೆಯ ಪ್ರಕಾರ ದೇವಿ ಅವರೊಂದಿಗೆ ಬರುತ್ತೇನೆಂದು ಒಪ್ಪಿಕೊಂಡಳು. ಆದರೆ ಒಂದು ಷರತ್ತಿನ ಮೇಲೆ ಮಾತ್ರ. ಆ ಷರತ್ತು ಹೀಗಿತ್ತು: ನೀನು ಮುಂದೆ ನಡೆಯಬೇಕು, ನಾನು ನಿನ್ನ ಹಿಂದೆ ಬರುತ್ತೇನೆ, ಆದರೂ ನೀನು ಹಿಂದೆ ತಿರುಗಿ ನೋಡಬಾರದು. ನೀನು ಯಾವ ಕ್ಷಣದಲ್ಲಿ ಹಿಂದೆ ತಿರುಗಿ ನೋಡುತ್ತೀಯ ಅದೇ ಕ್ಷಣದಲ್ಲಿ ನಾನು ಅಲ್ಲಿಯೇ ನೆಲೆಯಾಗಿ ಬಿಡುತ್ತೇನೆಂದು ಶಂಕರಾಚಾರ್ಯರಿಗೆ ಮೊದಲೇ ಹೇಳಿದ್ದಳು. ಷರತ್ತಿನ ಪ್ರಕಾರ ಶಂಕರಾಚಾರ್ಯರು ಮುಂದೆ ಸಾಗಿದರು. ಅವರ ಹಿಂದೆ ದೇವಿಯ ಹೆಜ್ಜೆಗಳ ನಾದ. ಒಂದು ಕ್ಷಣ ಆ ಹೆಜ್ಜೆಗಳ ಸದ್ದು ನಿಂತಿತು. ಸಂಶಯಗೊಂಡ ಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡಿದರು. ಅಷ್ಟೇ, ದೇವಿ ಅಲ್ಲಿಯೇ ನಿಂತಳು. ಆ ಸ್ಥಳವೇ ಇವಾಗಿನ ಕೊಲ್ಲೂರು. ವರ್ಷ ಹಬ್ಬ ಆತೀವಿ, ಜಾತ್ರೆ ಆಗ್ತೀವಿ. ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಹಬ್ಬ ಆತೀವಿ. ಒಳ್ಳೆ ಹಬ್ಬ ಇವತ್ತು ಹಬ್ಬ. ಅಂದ ಒಂದ್ ಜೀಪ್ ಖಾಲಿಯಿಂದ ಕೆಳಗೆ ಪಾಪ ಎಲ್ಲ ನಿಂತ್ಕೊಂಡು ಈ ಜೀಪಲ್ಲಿ ವಾಪಸ್ ಹೋಗಿ ಮತ್ತೆ ಅವರೆಲ್ಲ ಬರ್ತೀವಿ. ಸಾಯಂಕಾಲ ಸಿಗ್ತಾರ ಒಂದು ನಮ್ಗೆಲ್ಲ ಸಿಕ್ಕುದಿಲ್ಲ, ಅವರಿಗೆಲ್ಲ ಸಿಕ್ಕಷ್ಟೇ. ಇದು ನಮ್ದು ಕೊಡ್ಸಿದ್ರಿ ಲಾಸ್ಟ್ ಸ್ಟಾಪ್. ಇಲ್ಲಿಂದ ಮತ್ತೆ ನಮ್ಗೆ ಇಬ್ಬರು ಟ್ರೆಕಿಂಗ್, ಇದೆಲ್ಲ ಗುಡ್ಡಿ ಹತ್ತಿ ಮೇಲೆ ಹೋಗಿ ಇಲ್ಲಿಗೆ ಬಂದ್ರೆ ಸ್ವಲ್ಪ ಟೈಮ್ ಕೊಡ್ತಾರೆ, ಮತ್ತೆ ಮೇಲೆ ಕೊಂಡ್ಕೊಂಡು ವಾಪಸ್ ಬರ್ಲ. ಜಾಸ್ತಿ ತಿರುಗಿಲ್ಲ ಮೇಲೆ, ಸ್ವಲ್ಪ ದೂರ ಇಲ್ಲ. ರೈಮನ್ಸ್ ಮಾರಿ ತಿರುಗಿ ಈಗಲ್ಲ, ಎಲ್ಲ ಕ್ಲೋಸ್ ಮಾಡ್ರ, ಲಿಮಿಟೆಡ್ ಪ್ಲೇಸಸ್ ಮಾತ್ರ. ಅದಕ್ಕೆ ಜೀಪೆಲ್ಲ ನಿಲ್ಸಿಕೆ ಆಯ್ತು, ಎಲ್ಲರೂ ಇಲ್ಲಿನ ಸ್ಟಾಪ್ ಜೀಪಿಗೆ. ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಟ್ರೆಕ್ಕಿಂಗ್ ಅಂತ ನಡ್ಕೊಂಡು ಅಷ್ಟೇ. ಗುಡ್ಡಿ ಹತ್ತ ಅಂತಲ್ಲ ಎಲ್ಲರದ್ದು ಚಪ್ಪಲ್. ಆಮೇಲೆ ಅಮ್ಮ ಕಾಣಿ ಟ್ರೆಕ್ಕಿಂಗ್ ಡ್ರೆಸ್ ಅಂದ್ರೆ ಇದು ಹಿಂಗ್ ಬರ್ತದೆ. ಟ್ರೆಕ್ಕಿಂಗ್ ಡ್ರೆಸ್ಸಿಗೆ ಅಲ್ಲ, ಗೊತ್ತಾಯ್ತಲ್ಲ, ಟ್ರೆಕ್ಕಿಂಗ್ ಯಾವ ಡ್ರೆಸ್ ಇಲ್ಲ, ಇದು ಬೇಕು, ಅದು ಮೇನ್. ಓಕೆ, ಎಲ್ಲ ಬಂದ್ರೆ ಇಲ್ಲಿ ಚೌಡಿ ಗುಡಿ ಮತ್ತೆ ಕಾಲಬರನ್ ದೇವಸ್ಥಾನ, ಸಿದ್ಧದೇವ್ರ ದೇವಸ್ಥಾನ ಎಲ್ಲ ಇಲ್ಲೇ ಇತ್ತು. ಇಲ್ಲಿತ್ತಲ್ಲ, ಇದು ಮೊದಲು ಭಟ್ರ ಮನೆಯಲ್ಲಿ ಹೇಳ್ತೀವಿ ನಾವು. ಸೀಸ್ದ ಭಟ್ರ ಮನೆ ಮೊದಲಿಲ್ಲ, ಅಂಗಡಿ ಇದ್ದಿತ್ತು ಸುಮಾರು ತಿನ್ಕಲ್ಲ, ಇಲ್ಲಿ ಇದ್ದಿತ್ತು. ಇದು 355 ದಿನನು ಗುಡ್ಡದ ಮೇಲೆ ಒಂದು ಕೆರೆ ನೀರು ಇರುತ್ತಂದ್ರೆ ಇದೇ ಆ ಕೆರೆ. ಇದನ್ನ ನಾವು ನಾಗತೀರ್ಥ ನಲ್ಲಿ ಕರೀತೀವಿ. ಇಲ್ಲಿಂದ ಬಂದು ಇದು ದೊಡ್ಡ ಕೆರೆ ಹತ್ತಿ ಕೆಳಗೆ ಕಮಂಡಲ ತೀರ್ಥ, ಕಮಂಡಲ ತೀರ್ಥ. ನಾಗತೀರ್ಥ ಇದ್ರ ಮೇಲೆ ಇಪ್ಪದು, ಇದು ಕಮಂಡಲ ತೀರ್ಥ. ಜನ ಮಾತ್ರ ಒಟ್ರಾಶಿ. ಒಂದು ಇನ್ಸಿಡೆಂಟ್ ಆಗಿದೆ, ಎಂತಿಲ್ಲ, ಮೇಲೆ ಬಂದು ಸ್ವಲ್ಪ ಗಾಡಿಗೆ ಮೊಬೈಲ್ ಬಂತು ಹೇಳಿ ನಮಗೆ ಒಂದು ಅಸಂಪ್ಷನ್ ಅಷ್ಟೇ. ಬಂದಿತ್ತು ಎಲ್ಲ ಗೊತ್ತಿಲ್ಲ, ಒಂದು ಕನ್ನಡಕ್ಕೂ ಸಿಕ್ತು, ಯಾರ್ದು ಗೊತ್ತಿಲ್ಲ. ಎಲ್ಲ ನಮ್ದು ಸಿಕ್ಕದೆಲ್ಲ ನಮ್ದು, ಅದಕ್ಕೇನು ಟೆನ್ಷನ್ ಇಲ್ಲ. ಆ ಮೊಬೈಲ್ ಈಗ ಸಿಕ್ಕುತ್ತೋ ಇಲ್ಲೋ ಕಾಣಕ್ಕೆ ಯಾರಿಗೂ ಗೊತ್ತಿಲ್ಲ. ಮೊಬೈಲ್ ಸಿಕ್ಕುತ್ತೋ ಏನು ಅರ್ಧದವರೆ ಬಿದ್ದೋಯ್ತೋ, ಅರ್ಧದವರೆ ಬಿದ್ದವ್ರು ಸಿಕ್ಕುದಿಲ್ಲ. ಇಲ್ಲಿ ಇದ್ರೆ ಮಾತ್ರ ಸಿಕ್ಕತ್ತು. ಇವಾಗ ಇರುತ್ತೆ ಯಾಕಂದ್ರೆ ಮೇಲ್ ಬಪ್ಪಷ್ಟ ನಮ್ಮ ಕೈಯೆಲ್ಲ ಇದ್ದಿತ್ತು ಆ ಮೊಬೈಲ್. ಸಿಕ್ಕಬಹುದು, ಹೋಗುವ. ಓಕೆ ಅಂತಂದ್ರೆ ಅಣ್ಣ ನನ್ನ ಮೊಬೈಲ್ ಎಲ್ಲೋ ಇತ್ತು ನನಗೆ ಗೊತ್ತಾಯಿಲ್ಲ. ಸಿಕ್ಕತ್ತೋ ಇಲ್ಲೋ ಡೌಟ್. ಜೀಪ್ ಹತ್ರ ಎಲ್ಲರ ಹತ್ರ ಹೇಳಿ ಬಂದಿತ್ತು ಮೊಬೈಲ್ ಸಿಕ್ಕರೆ ಸಿಕ್ತ, ಇಲ್ದಿರ ಇಲ್ಲ. ನಾವು ಪ್ಲ್ಯಾನ್ ಮಾಡಿದೆಲ್ಲ ಅವನೇ ಮೊಬೈಲ್ ಆಯ್ತು. ಏನಂತ ಮಾಡೋದು, ಏನು ಗುಡ್ಡಿ ಹತ್ತು, ಸಿಕ್ಕರೆ ಸಿಕ್ತು, ಇಲ್ದಿರಿಲ್ಲ. ಅವ್ರು ಮೊಬೈಲ್ ಅವ್ರು ಬೇಜಾರು. ಅದ್ರಾಗ ಒಂದು ಎಲ್ಲ ಡಾಕ್ಯುಮೆಂಟ್ ಎಲ್ಲದು ಇದ್ದಿತ್ತು. ಇರಲಿ, ಕೊಡ್ಸಿದ್ರೆ ಮೇಲೆ ಹತ್ತಿ ಕಳ್ಬಿಟ್ಟು ಎಂತಾರು ಆತ ತಗಮ್ಮ. ಜೀಪರ್ ಹತ್ರ ಎಲ್ಲರ ಹೇಳ್ತವ್ರೆ, ಎಲ್ಲರಿಗೂ ಮೆಸೇಜ್ ಹಾಕಿದ್ರು. ರಸ್ತೆ ಮೇಲೆ ಬಿದ್ದಿದ್ರೆ ಸಿಕ್ಕ. ಓಕೆ, ಇನ್ನು ಮೊದಲೇ ಒಂದು ಟೀಮರ್ ಬಂದೇನಲ್ಲ ನಮ್ಮ ಮನೆಯವರೇ. ಇವನೇ ಕಾಣಿ, ಇವನ ಹತ್ರ ಗೊತ್ತಿದ್ದ ಯಾರಿಗಾರು ವಿಶೇಷ ಕೊಳೆಬೇಡಿ. ಇವ್ರು ಟೀಮ್ ಎಲ್ಲ ಇಲ್ಲಿ ಬಂದಿದ್ದೀರಾ, ನಮ್ಗಿಂತ ಮೊದಲೇ ಬಂದಿರು ಮಾತ್ರ. ಇಲ್ಲಿಂದ ಹೊರಡೋದಿಗೆ ಪ್ಲಾನ್ ಅದು ಒಂದೇ, ಎಲ್ಲ ಒಟ್ಟಿಗೆ ಹೋಗ್ಬ ಅಂದಳಿ. ನಮ್ದು ಚೂರು ತಡುವ ಆಯ್ತಲ್ಲ, ಅದಕ್ಕೆ ಎಲ್ಲ ಲೇಟ್ ಆಯ್ತು. ಸುಮಾರು ಆಯ್ತು ಅಷ್ಟೇ. ಆಮೇಲೆ ಹಾತಿತ್ತ, ಇವ್ರು ಕೆಳಗೆ ಬರ್ತಿದ್ರು ಇನ್ನು ಅಷ್ಟೇ. ಆಯ್ತಾ, ಮುಗಿತಾ? ಮುಗಿತು, ನೀವು ಕಣ್ಕೊಂಡು ಬಂದಿರಲ್ಲ, ಒಳ್ಳೆ ಮಾಡಿ. ಅದ್ರಲ್ಲಿ ಮೋಡ ಯಾವ ರೇಂಜಿಗೆ ಓಡ್ತಿತ್ತಂದ್ರೆ ಗಾಳಿಗೆ
ತಾಕ ಓಡ್ತಿತ್ತು. ಗಾಳಿ ಒಂದ್ಸಲ ಬಂದರೆ ಮಳೆ ಒಂದ್ಸಲ ಬರುತ್ತೆ. ಈಗ ದೊರ್ತಾ ಈ ರೇಂಜಿಗೆ ಬರ್ತಿತ್ತು ಮೋಡ. ಬೆಟ್ಟದೊಳಗಣ ಕತ್ತಲ ಕಾಡು. ಹೋಗ್ತಾ ಇದ್ದೇವೆ. ಕಾಂತಾರದ ವೈಬ್ಸ್ ಕೊಡ್ತೈತಿ ಈ ಕಾಡಲ್ಲಿ ಕಂಡ್ರೆ. ಕೊಡ್ಚಾತ್ರಿ ವೆದರ್ ಇವತ್ತೆಷ್ಟು ಚಂದ ಇತ್ತಂದ್ರೆ, ಸ್ವಲ್ಪ ಹೊತ್ತು ಮಳೆ ಬಂತ, ಅದಾದ್ಮೇಲೆ ಮತ್ತೆ ಪುನಃ ಮಳೆ ಹೋಯ್ತು, ಮಂಜು ಮುಸುಕಿದ ಮೋಡ ಬಂತು. ಆ ಮಂಜು ಮುಸುಕಿದ ಮೋಡದಲ್ಲ ಈ ಮರ ಗಿಡ ಬಳ್ಳಿ ಪ್ರಕೃತಿ ಮತ್ತೆ ಈ ಸುಂದರವಾದ ಪುಟಾಣಿ ಹೂಗಳು, ಬೆಟ್ಟದ ಜೀವ, ಇವೆಲ್ಲದು ಬೆಟ್ಟದ ಜೀವ ಎಷ್ಟು ಸುಂದರ ನಗರಗಾಡ್ತಾ ಇದ್ದು ಅಂದ್ರಿತ್ತಲ್ಲ, ಅದರದ್ದು ಫೀಲ್ ನಮ್ಮ ಮನ್ಸಿಗೆ ಅರ್ಥ. ಅವು ನಗಾಡ್ತಿದ್ದ ಖುಷಿಗೆ ನಾವು ನಗಾಡ್ಗೆ ಅನ್ಸುತ್ತೆ. ಮನ್ಸಲ್ಲಿ ಎಷ್ಟೇ ಬೇಜಾರು ಅಂತ ಇದ್ರು ಕಮ್ಮಿ ಆಯ್ತು. ನಮ್ಮ ಸುತ್ತ ಒಳ್ಳೆ ವೈಬ್ ಇದ್ರೆ ನಮಗೂ ಒಳ್ಳೆ ವೈಬ್ ಸಿಗ್ತಾ ಹತ್ತು. ಇಂಥ ವೆದರಿಗೆ ಚೂರು ಮಾವ ಎಂತ ಇದೆ? ಎಂತರ ಪಕೋಡ? ಕ್ಯಾಶ್ಯೂ ಪಕೋಡ. ಬಾವು ತಗೊಬಂದು ಕ್ಯಾಶ್ಯೂ ಪಕೋಡ ಇಲ್ಲಿಂದ ಬೆಂಗಳೂರಿಂದ ಕೊಟ್ಟೋದ್ರಿ ಮೇಲೆ ತಿನ್ಕೊಂಡು ಯೋಗ ಇದ್ದಿದ್ದು ಅನ್ಸೋದು. ಅದಕ್ಕೆ ಒಂದು ಮಳೆ ಬತ್ತಿತ್ತು ಸಾಮಾನ್ಯ ಅಲ್ಲ, ಗಾಳಿ ಮಳೆ, ಅದು ಮಳೆಯೂ ಅಲ್ಲ ನೆಟ್ಟಿಗೆ. ಯಾವ ನಮ್ಮನೆ ಗಾಳಿ ಬತ್ತಿತ್ತಂದ್ರೆ ನಾನು ರೈನ್ ಕೋಟ್ ಹಾಯ್ಕೊಂಡು ಕೊಡಿ ಹಾಯ್ಕೊಂಡಿದ್ದೆ, ಆ ಕೊಡಿ ಹರ್ಕೊಂಡು ಆತಿತ್ತು. ಒಂದ್ಸಲ ಈಗ ಮಳೆಯಲ್ಲವರು ನಿಂತ್ರೆ ಒಳ್ಳೇದೊಂದಿಷ್ಟು ವಿಡಿಯೋ ಮಾಡ್ಲಕ್ಕ, ಮಳೆ ನಿಲ್ಲೋ ಚಾನ್ಸಸ್ ಯಾವುದೂ ಕಾಮ್ದಿಲ್ಲಪ್ಪ. ಕೊಡಿ ಹಾರ ತಡೆಯತರಿಕೆ, ಕೊಡಿ ನಂದಲ್ಲ. ಆಯ್ತು ಇಲ್ಲ ಕಮಾನ್, ಬದುಕಿದೆಯಾ ಪಾಡ ಜೀವ ಅಂತೇಳಿ ಹೇಳ್ತಿತ್ತು. ಈಗ ನಾನು ಕೊಡಿ ಕಾಣಿ ಅಲ್ಲ ಕಾಣಿ. ಇಲ್ಲ ಗಾಳಿ ಯಾವ ಥರ ಮೇಲೆ ಬತ್ತಿತ್ತಂದ್ರೆ, ಮಹಾರಾಷ್ಟ್ರದಲ್ಲಿ ರಿವರ್ಸ್ ವಾಟರ್ ಫಾಲ್ ನೀವು ಕೇಳಿರ್ತೀರಿ, ಸುಮಾರು ವಿಡಿಯೋದಲ್ಲಿ ಕಂಡಿರ್ತಾರೆ. ಎಂಥವ್ರು ಹಾಕಿದ್ರೆ ರಿವರ್ಸ್ ಮೇಲೆ ಬತ್ತತ್ತು, ಇಲ್ಲೂ ಎಂಥವ್ರು ಹಾಕಿದ್ರೆ ಮೇಲೆ ಬತ್ತನ್ಸುತ್ತೆ. ನಮ್ಮನೆ ಗಾಳಿ ಬೀಸ್ತಿತ್ತು. ದಿಸ್ ಈಸ್ ಕೊಡಚಾದ್ರಿ. ಬಟ್ ಇವತ್ತು ಮಳೆ ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ, ಅದಕ್ಕೋಸ್ಕರ ವಿಡಿಯೋ ಎಲ್ಲ ಅಷ್ಟು ಕ್ಲೀನ್ ಮಾಡೋಕ್ಕೆ ಆಗ್ತಿಲ್ಲ. ಎಷ್ಟು ಹತ್ತು ಅಷ್ಟು ಮಾಡೋದು. ನಮ್ಮ ಟೀಮ್ ಹಾಕ್ತಿದ್ರೆ ನಾನು ಇಲ್ಲೇ ಇದ್ದೆ, ನಾನೇನು ಇಷ್ಟು ದೂರ ಇದ್ದಪ್ಪ. ಇನ್ನೂ ಹಾಪ್ಗೆ ಸುಮಾರು ದೂರ ಇತ್ತು ಕೆಳಗೆ. ಜೀಪ್ ಬರ್ತದೆ 2:30 ಬತ್ತೆ ಅಂತ, ಗಂಟೆ ಆಲ್ರೆಡಿ 2:30 ಆತ ಬಂತು. ಈಗ ಹೊಯ್ತೀರ ಅಂತ ಹೇಳೋದಿಲ್ಲ, ನಮ್ಮ ಮನೆ ಹತ್ತಿರದಾರೆ ಜೀಪಿನವರು. ಅದಕ್ಕೆ ಸಬಲ ಕೊಡಿಯಲ್ಲಿಗೆಲ್ಲ ಹರಿಯತ್ತು. ಮೇಲವ್ರಿಗೆ ಕೈ ಬಂತು. ನಾವು ಅದಕ್ಕೆ ಕಲ್ಚಪ್ಪಡಿ ಅಂತ ದೇವಸ್ಥಾನ ಮೇಲಿತ್ತಲ್ಲ, ಅದು ಕೊಡ್ಚದ್ರದ್ದು ಆ ದೇವಸ್ಥಾನ ಕೊಡ್ಚದ್ರಲ್ಲಿ ಇದ್ದದ್ದು. ಅಲ್ಲಿಂದನೇ ತಾಯಿ ಮೂರ್ತಿ ತಗೊಂಡು ದಾಡಿ ಹೇಳ್ತಾರೆ. ಅದ್ರ ನಿಜನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಸೊ ತಪ್ಪಾರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ನಮ್ದು 1 ರೌಂಡ್ ಟ್ರಿಪ್ ಆಯ್ತು. ಇನ್ನು ಈಗ ನಾನು ಆಲ್ರೆಡಿ ವಿಡಿಯೋಗೋಸ್ಕರ ಇದೆಲ್ಲ ತೆಗ್ದಿದ್ದೆ, ಗಡ ನಡ್ತಿದ್ದೆ. ಬ್ಯಾಕ್ ಗ್ರೌಂಡ್ ಎಲ್ಲ ಎಂತ ಕಾಣ್ತಿಲ್ಲ ನನಗೆ. ಮೇ ಬಿ ಬರೀ ಮಂಚ ಮಾತ್ರ ಕಾಣ್ತಿತ್ತು ಅನ್ಸುತ್ತೆ. ಆಯ್ತು, ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್. ಮನೆಗೆ ಒಂಚೂರು ಚಳಿ ಕಾಯಿಸುವ. ಇಲ್ಲಿರ ಇವತ್ತು ರಾತ್ರಿ ಶುರುವಾತ್. ಗಾಡಿ ಎಷ್ಟಪ್ಪ ಬತ್ತಿತ್ತಂದ್ರೆ ನನಗೆ ಕೊಡಿ ಹಿಡ್ಕೊಂಡ್ ಕಡಿಯ ಇಲ್ಲ ಕಾಣಿ, ಫುಲ್ ಕಡಿ ನನಗೆ ದೂಡ್ತಿತ್ತು. ಬಿಟ್ಟರು ನಾನೇನು ಪ್ಯಾರಾಶೂಟ್ ಹಾರ್ಕೊಂಡು ಹೋಗ್ತೇನೆ ಈ ಕೊಡೆಗೆ. ವಿಸಿಬಿಲಿಟಿ 0 ನೋಡೋದಿಲ್ಲ ಮುಂದೆ.
ಅತಿ ಆಯ್ತಲ್ಲ ಈಗ ಜೀಪ್ ಸಿಗಬಿತ್ತಲ್ಲ ಚೂರು ಪಾರ್ ಕರೆಕ್ಟ್ ಸಿಗಬೇಕು ಬರ್ತೀಯಾ. ಹೌದು, ಕೊಡಚಾದ್ರಿ ಎಲ್ಲ ತಿರ್ಗಿಕ್ಕೆ ನಾವೆಲ್ಲರೂ ವಾಪಸ್ ಬಪ್ಪತ್ತಿಗೆ ಜೀಪ್ ಮಾತ್ರ ಅರ್ಧ ದಾರಿಗೆ ಬಂದ ಕೆಸರಿನ ಹೊಣದಾಗೆ ಸಿಕ್ಕಬಿತ್ತಾಣಿ ನಾವೆಲ್ಲ ಕಂಡ್ರೆ ಸಿಕ್ಕಬಿದ್ದದ್ದು ಕೆಸರಿನ ಹೊಣದಾಗೆ ಯಾರು ಅದ್ರದ್ದು ಹೌಸಿಂಗ್ ಮಾತ್ರ ಗಟ್ಟಿ ಇದ್ದದ್ದು ಕಲ್ಲು ಮೇಲಂತೂ ಸಿಕ್ಕಬಿದ್ದೀತ. ವರಂತ ಸಾಲ್ಗಟ್ಟಿ ಬತ್ತ ಇಪ್ಪದ ಈ ಜೀಪ್ ರಾಶಿ ಮಧ್ಯೆ ಒಂದು ಜೀಪ್ ಎಲ್ಲರೂ ಸಿಕ್ಕಬಿದ್ರೆ ಬತ್ತಿಪ್ಪದ ಹಾತಿಪ್ಪದ ಎಲ್ಲ ಜೀಪು ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ನಮ್ ಜೀಪಾಗಿದ್ದು ಒಂದು ನಾವು 4 ಜನ ಮತ್ತೆ ಉಳಿದ ಬೇರೆ ಜೀಪರೆಲ್ಲರೂ ಬಂದಿಕ್ಕೆ ಅಂತೂ ಇಂತೂ ಜೀಪನ ದೂಡಿಕೆ ಆ ಕೆಸರಿಂದ ಹೊರಗೆ ತೆಗೆದು ಕೊಟ್ರು ಮಾರ. ಸಕ್ಸಸ್ಫುಲಿ ಗಾಡಿ ರೆಸ್ಕ್ಯೂ ಆಯ್ತು. ನಮ್ಮ ಗಾಡಿನ ಲಸಗಳು ಹೇಳೋದಷ್ಟೇ, ಇನ್ನೊಂದು ಗಾಡಿ ಜಾಮ್ ಆಯ್ತು ಅಂತ ಗೊತ್ತಿಲ್ಲ. ಜಾಮ್ ಆಗಿದೆ ನಮ್ಮ ಗಾಡಿ ಎಲ್ಲ ಜಾಮ್ ಆಯ್ತು. ಇವ್ರದ್ದು ಗಾಡಿ ಎಲ್ಲ ಈಗ ಹಾತಿತ್ತು. ನಮ್ಮ ಗಾಡಿ ಒಂದು ಗಾಡಿ ಜಾಮ್ ಆದಕ್ಕೋಸ್ಕರ ಇಷ್ಟು ಗಾಡಿ ಇಲ್ಲ ಆಲ್ರೆಡಿ ಈಗ ಸ್ಟಾಪ್ ಆಯ್ತು ಒಂದು ರೌಂಡಿಗೆ. ಅಪ್ಪನ ಈಗ ಹಾತ್ರಿಗೆ ಮೇಲೆ ಬಟ್ ಕರೆಕ್ಟ್ ವ್ಯೂ ಪಾಯಿಂಟ್ ಅಲ್ಲಿ ಬಂದು ಜಾಮ್ ಆಯ್ತು. ಒಳ್ಳೆ ತೋರತ್ತು ಗಾಡಿ, ಪೂರ್ತಿ ವ್ಯೂ ತೋರತ್ತು. ಚಂದ ಆಯ್ತಲ್ಲ ಇವೆಲ್ಲ ಸಕ್ಕ ಜಾಮ್. ಹಿಂಗೆ ಸೀದಾ ನಮ್ಮ ಕರ್ಕೊಂಡು ಹೋಗ್ತಿದ್ದೀರ ನಿಮ್ಮಲ್ಲಿ ಗಾಡಿ ಬಂದು ಸುಮಾರು ಗಾಡಿ ಜಾಮ್ ಆದ. ಕಾಲಲ್ಲ ಕೆಸರಾಯ್ತು. ಕೆಸರಂದ್ರೆ ಈಪು ದೊಡ್ಡದೊಳಗೆ ಕಾಲಲ್ಲ ಕೆಸರಾಯ್ತು. ಅದಕ್ಕೆ ಈಗ ಇಲ್ಲಿ ನೀರು ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಒಂದು ಸಿಂಟೆಕ್ಸ್ ಒಂಚೂರು ನೀರಿತ್ತು, ಇದ್ರಾಗೂ ಪಾಂಡಾಗೂ ನೀರಿತ್ತು. ನಾವು ಪಾಂಡ ತಗೋಕಪ್ಪ ಆಯ್ತು, ಕ್ಲೀನ್ ಆಯ್ತು. ಇಷ್ಟು ಕ್ಲೀನರ್ ಸಾಕು ನಮಗೆ, ಬೇರೆ ಅಂತ ಜಾಸ್ತಿ ಕ್ಲೀನ್ ಆಯ್ಕಂದ್ರೆ ನಿಮ್ಮ ಮನೆಗೆ ಹೋಗ್ತಾರೆ. ಅದಕ್ಕೆ ಗಾಡಿ ಸಿಕ್ಕಬಿದ್ದಕ್ಕೆ ಗಾಡಿ ಫುಲ್ ಕೆಸರಾಯ್ತು. ನಮ್ಮ ಕಾರು ಕೆಸರಾಯ್ತಾ, ಗಾಡಿ ಸ್ವಲ್ಪ ಇವ್ರು ತೊಳೆದ್ರೆ ಇಲ್ಲೊಂಚೂರು ನೀರು ಐತೆ, ನಾವು ಕಾಲ ತೊಳ್ಕೊಂಡು ಗಾಡಿ ಎಲ್ಲ ಫುಲ್ ಕ್ಲೀನ್ ಆಯ್ತು. ಗಾಡಿ ಫುಲ್ ಕ್ಲೀನ್ ಆಯ್ತು. ಈಗ ಒಂದು ರೇಂಜಿಗೆ ವಾಪಸ್ ಇನ್ನು ಬ್ಯಾಕ್ ಟು ಕೊಲ್ಲೂರು. ವಾಪಸ್ ಇದೆ ಕೊಲ್ಲೂರಿಗೆ ಹೋಗ್ತೀಗ. ಅಣ್ಣ ಗಾಡಿ ದುಡ್ತಳಿ ದುಡ್ಕೊಂಡಿದ್ದ ಗೊತ್ತಿಲ್ಲ, ಅಣ್ಣ ದುಡ್ತೋ ಏನ್ ಗಾಡಿ ಹಿಂದತ್ತ ಗೊತ್ತಿಲ್ಲ. ಮಾಡೋ ಗಮ್ಮತ್ತು 12 ಅಲ್ಲ ಇವರಲ್ಲಿ ಒಟ್ಟಿಗೆ 20 ಈಗ. ನಾಯಿ ಬಂದಿತ್ತ, ನಾಯಿ ಜೀಪಾಗ ಬಂದಲ್ಲ, ಬಟ್ ಇಲ್ಲಿಂದ ವ್ಯೂ ಕಂಡ್ರೆ ನೆಕ್ಸ್ಟ್ ಲೆವೆಲ್. ಅದೆಲ್ಲದು ಮುಳುಗಡೆ ಆದ ಏರಿಯಾ, ಎಲ್ಲ ಮುಳುಗಡೆ ಪ್ರದೇಶ ಎಲ್ಲ. ಹಿನ್ನೀರು ಅಂದೇಳಿ ಹೇಳ್ತಲ್ಲ, ಶರಾವತಿ ಹಿನ್ನೀರು, ಜೋಗದ ಹಿನ್ನೀರು, ಎಲ್ಲ ಅದೇ ಜಾಗ. ಎಲ್ಲ ತಂದಿದ್ದು ಅದೇ ಬಿಟ್ಟ ಬರ್ತೀರ. Let's go. ಇನ್ನು ಕೊಡಚಾದ್ರಿದ ಜೀಪ್ ರೈಡ್ ಬಗ್ಗೆ ಮಾತಾಡಿದರೆ ಅದೊಂಥರ ಭಯಂಕರ ಎಕ್ಸ್ಪೀರಿಯನ್ಸ್. ಬರೀ ಈ ತರದ ಮಾತ್ರ ಜೀಪ್ ಹಾಪದ ಆ ಜಾಗದಾಗೆ ಒಬ್ಬರು ಡ್ರೈವರ್ ಇಂದ ಇನ್ನೊಬ್ಬ ಡ್ರೈವರಿಗೆ ಸಿಗ್ನಲ್ ಕೊಟ್ಕೊಂಡೇ ಸಾಗೋ ಈ ದಾರಿ ಜೀಪ್ ಡ್ರೈವರ್ಸ್ ಅವರದ್ದು ಎಕ್ಸ್ಪೀರಿಯನ್ಸ್ ಮೇಲೆ ಸುಂದರವಾಯ ಸುರಕ್ಷಿತವಾಯ ನಡೀತಾ ಇತ್ತು. ವೀಕೆಂಡ್ ಬಂದ್ರಂತೂ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಬದಿಗೂ ರಶ್ ಇಪ್ಪುದೆ. ಇಲ್ಲೂ ಇನ್ನು ಸ್ವಲ್ಪ ಜಾಸ್ತಿ ರಶ್ ಇರುತ್ತಷ್ಟೇ. ನೀವು ಕೊಡಚಾದ್ರಿ ಹೋಗ್ತಾರೆ ಒಂದು ಜೀಪ್ ಅಲ್ಲಿ ಹೊಯ್ಲಕ್ಕ, ಇನ್ನೊಂದು ನೀವು ಟ್ರಕ್ ಮಾಡ್ಕೊಂಡೆ ಹೊಯ್ಲಕ್ಕ. ನಮ್ದು ಜೀಪ್ ಡ್ರೈವರ್ ಹೇಳ್ದಂಗೆ ಕೆಳಗಿಂದ ಮೇಲೆ ಹೋಗಕ್ಕೆ 1.5 ಗಂಟೆ ಬೇಕಂಬ್ರ, ಮತ್ತು ವಾಪಸ್ ಬರೋಕೆ 3/4 ಗಂಟೆ ಎಲ್ಲ ಬತ್ತಂಬ್ರಿ ಇವರೆಲ್ಲರೂ. ಫೈನಲಿ ಎಲ್ಲ ಮುಗಿಸಿ ವಾಪಸ್ ಗೇಟ್ ಹತ್ರ ಬರುವ ಸಮಯ. ಕೆಸರು ರಾಶಿ ಆಗಿದೆ. ಕೆಸರು ರಾಶಿಗಿಂತ ಇದು ಜಾಸ್ತಿ ಕಲ್ಲಾಕಿ ಸ್ವಲ್ಪ ಕ್ಲೀನ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ಬೆಟರ್. ಮೇಲಾಪ್ಗೆ 1.5 ಗಂಟೆ ಜೀಪಿಗೆ, ಬಟ್ ಅಲ್ಲಿಂದ ಕೆಳದಪ್ಗೆ 40 ಮಿನಿಟ್ಸ್. ಬಾಸ್ ಹೇಳ್ದಂಗೆ ನೀವೆಲ್ಲಾರು ಈ ಬದಿಗೆ ಬಂದ್ರೆ ಕಸ ಬಿಸಾಕ್ಬೇಡಿ, ದೇವ್ರ ಉಪದ್ರ ಹಾಕತ್ತ. ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನಮ್ಮ ಹತ್ರ ಪ್ಲಾಸ್ಟಿಕ್ ಎಷ್ಟಿಗೆ ಅಂತ ಇದ್ರಲ್ಲಿ ದುಡ್ಡು ಕೊಡ್ತಲ್ಲ, ಪ್ಲಾಸ್ಟಿಕ್ ಇದ್ರೆ ಅದಕ್ಕೆ ಎಲ್ಲ ದುಡ್ಡು ಕೊಟ್ಟು ಪೇ ಮಾಡಿ ಈಗ ವಾಪಸ್ ಬಂದು ಆ ಪ್ಲಾಸ್ಟಿಕ್ ಅವ್ರಿಗೆ ತೋರಿಸಿ ಚೀಟಿ ಕೊಟ್ಟರೆ ವಾಪಸ್ ಒಂದು ದುಡ್ಡು ಕೊಟ್ಟು ಹಿಂದೆ ನಿಮ್ಮ ಹಾಕಿ ಜಡಿಕ್ರಿಲ್ಲ ಅಷ್ಟೇ, ಬೇರೆಂತ ಮಾಡೋದಿಲ್ಲ. ಓಕೆ, ಅದಕ್ಕೆ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬೇಡಿ ಅಮ್ಮ. ವಾಪಸ್ ಒಬ್ಬತ್ತಿಗೆ ಹಿಂಗೆ ಹರಿದ ಕಡೆಗೆ ಅದಕ್ಕೆಲ್ಲ ಕಂಪ್ಲೇಂಟ್ ಅಂತ ಹೇಳುತ್ತೆ, ಇದ್ರ ಬಿಡೋದಿಲ್ಲ. ಅಲ್ಲಿ ನೇರ ನದಿಗೆ ಕರ್ಕೊಂಡೋಗಿ ಹೊಸ ಎಕ್ಸ್ ವಾಪಸ್ ಕರ್ಕೊಂಡು ಜನ ಯಾವ ನಮ್ಮನೆ ಬಂದಿರಂದ್ರೆ ತೋರಿಸ್ತಾ ಕಾಣಿ. ಈಗ ಇದ ಬೇಸ್, ಇದು ಒಂದು ಗ್ರೂಪ್ ಅಷ್ಟೇ. ಜನ ರಾಶಿ ಇದ್ದ ಸ್ವಲ್ಪ ಬಂದೆ, ಎಲ್ಲ ಬಸ್ ಆಗಲ್ಲ ಅವರೇ ಬಂತ ಗಾಡಿ. ಸ್ವಾತಂತ್ರ್ಯ ದಿನಾಚರಣೆ ಎಷ್ಟು ಗಾಡಿ ಬಂದಿತ್ತು ಅಂದ್ರೆ ನೀವೇ ಒಂಥರ ಟೈಮ್ ಲ್ಯಾಪ್ಸ್ ಅಲ್ಲೇ ಕಳ್ಕೊಂಬನ್ನಿ.
ಇಷ್ಟು ಗಾಡಿ ಬಪ್ಪತ್ತಿಗೆ ನೀವು ಇಲ್ಲಿ ಬಂದ ಊರ ಜೀಪ್ ನೀಡ್ತಾ ಒಂದು ಸಿಗೋದಿಲ್ಲ ಓ ಬಿ ಕೇರ್ಫುಲ್ ಮತ್ತೆ ಬಪ್ಪತ್ತಿಗೆ ಗಾಡಿ ಗಿಡಿ ಬುಕ್ ಮಾಡ್ತಾ ಮಾತ್ರ ನಾಯಕ 4 ಗಾಡಿ ಬಪ್ಪತ್ ನಿಂತ್ಕೊಂಡು ಮತ್ತೆ ಮೇಲೆ ಆಪ್ಷನ್ ಬೆಟ್ಟ ನೀವು ಕೊಲ್ಲೂರಿಗೆ ಹೋಗಿ ಕಾರ ಜೀಪಲ್ಲಿ ಬಪ್ಪದೆ ಒಳ್ಳೆ. ಇದು ಕಟ್ಟಿನೊಳೆ. ಇಲ್ಲಿಂದ ಮತ್ತೆ ಮುಂದೆ ಅವರೆ ಕೊಲ್ಲೂರು ಬರೋದು. ಇದು ಕಟ್ಟಿನೊಳೆ. ನೋ ಬಾಯ್ಸ್, ಇಷ್ಟು ಗಾಡಿ ಇದೆ, ಜನ ಸಾಗರ ಇವತ್ತು. ಮೇಲೂ ಹಂಗೆ, ಕೆಳಗೂ ಹಂಗೆ, ಹಂಗೆ ಎಲ್ಲ ಬದಿ ಹಂಗೆ. ಅರ್ಧದಿಂದಾಗೆ ಹಾಫ್ ಟ್ರಿಪ್ ಇಡೀ ದಿನ ಆಯ್ತು. ಅಂತೂ ಇಂತೂ ಕೆಳಗೆ ಬಂತ. ಕೆಳಗೆ ಬಪ್ಪಷ್ಟೇ ಗಂಟೆ 4:15 4:45 ಆಯ್ತು. ಇನ್ನು ಮನೆ ಬದಿ ಹೋಯ್ಕಲ್ಲ, ಇನ್ನೆಂತ ಇಲ್ಲ. ನಾವು ಜೀಪಿಗೆ 4:15 ಕೊಡ್ತೇವೆ. ಎಂತಕ್ಕಂದ್ರೆ ಲೇಟ್ ಆಯ್ತು, ತುಂಬ ಲೇಟ್ ಆಯ್ತು ನಮ್ದು. ಯೂಶುವಲಿ ಇಷ್ಟು ಲೇಟ್ ಇಲ್ಲ. ಮೇಲ್ಗಡೆ ಹೊರ ಒಂದು 2 ಗಂಟೆ ಮಾತ್ರ ಅಲ್ಲಿ ಇರ್ಕಲ್ಲ, ಸುಮಾರು ಲೇಟ್ ಮಾಡ್ತೇವೆ. ನಮ್ಮದೇ ಇರದೆ ಗಾಡಿ ಹತ್ರ ಅಂತ ಹೇಳಿ. ಇನ್ನೊಂದು ಇನ್ಫಾರ್ಮೇಶನ್ ಅಂತ ಅಂದ್ರೆ ಕೊಲ್ಲೂರಿಂದ 4,000 ಬಾಡಿಗೆ, 4,500 ಬಾಡಿಗೆ, ಮತ್ತೆ ಕಟ್ಟಿನೊಳೆಯಿಂದ 2,500 ಅನ್ಸುತ್ತೆ ಬಾಡಿಗೆ. ಇಷ್ಟು ಬಾಡಿಗೆ ಇತ್ತು. ಒಪ್ಪುತ್ತಾರೆ, ಫ್ರೀ ಬುಕ್ ಮಾಡ್ಕೊಂಡು ಬನ್ನಿ, ಅದು ಬೆಟರ್. ಇಲ್ಲಾಂದ್ರೆ ಮತ್ತೆ ನಿಮ್ಗೆ ಕಷ್ಟ ಆಗ್ತದೆ, ಗಾಡಿ ಜೀಪ್ ಸಿಗೋದಿಲ್ಲ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಆರಾಮ್ ಸಿಕ್ಕತ್ತೆ, ವೀಕೆಂಡ್ ಅಲ್ಲ ತುಂಬಾ ಕಷ್ಟ. ಸೊ ಇಲ್ಲಿಗೆ ಪರ್ಸನಲ್ ಟ್ರಿಪ್ ನಮ್ದು ಮುಗೀತು. ಇನ್ನು ಮನೆ ಹೋಗ್ತಾ. ಸೊ ಇನ್ನೊಂದು ಸಿಕ್ವಾ ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್.